ಇಬ್ರು ಮಕ್ಕಳು ನಗುವಿನಿಂದ ಈ ಮನೆ ನಂದಗೋಗ್ಲ ಆಗ್ಬಿಡತ್ತಲ್ಲ. ಹಾಗೆ ಆಗ್ಲಿ ಅಂತ ನಾನು ಆ ದೇವ್ರ ಹತ್ರ ಹರಕೆ ಹೊತ್ಕೊಳ್ತೀನಿ. ಸಾಕೆ ಸಾಕು. ಊಹೆ ಮೇಲೆ ಊಹೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಹುಚ್ಚೆ ಆಗ್ತಾ ಇದೆಯಾ? ನಿನ್ನ ನೋಡಿದ್ರೆ ಅವಳು ಜನ್ಮ ಜನ್ಮದ ಶತ್ರು ಅಂತ ತಿಳ್ಕೊಂಡಿದ್ದಾಳೆ. ನಿನ್ನ ಮುಖ ಕಂಡ್ರೆ ವಿಷ ಕಾರ್ತಾ ಇದ್ದಾಳೆ. ನಿನಗೆ ಮಾಡಿದ ನೋವು ಅವಮಾನ ಎಲ್ಲ ನೀನು ಮರೆತು ಅವಳ ತಾಯಿ ಆಗ್ತಾ ಇದ್ದಾಳಲ್ಲ ಅಂತ ಸಂಭ್ರಮ ಪಡ್ತಾ ಇದೆಯಾ? ಇನ್ನು ಅವಳು ನಿನ್ನನ್ನು ಅಕ್ಕಾಂತ ವಿಶ್ವಾಸದಿಂದ ನೋಡಿದ್ರೆ ನಿನ್ನ ಕಾಲು ಈ ಭೂಮಿ ಮೇಲೆ ನಿಲ್ತಾ ಇರಲಿಲ್ಲ, ಆಕಾಶದಲ್ಲಿ ತೇಲ್ತಾ ಇತ್ತು. ನಿನ್ನ ನೋಡಿದ್ರೆ ಹುಚ್ಚು ಅನ್ಬೇಕೋ ಬೆಪ್ಪು ಅನ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಅವಳಿಂದ ನೀನು ವಿಷ ಉಂಡ್ರು, ಅವಳಿಗೆ ಮಾತ್ರ ನೀನು ಅಮೃತ ಧಾರಣೆ ಹರಿಸ್ತಾ ಇದೆಯಾ? ಈ ನೀನು ಒಳ್ಳೆ ಗುಣ ಅವಳಿಗೆ ಯಾವಾಗಲೇ ಅರ್ಥ ಆಗೋದು? ಬಿಡಮ್ಮ, ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತೆ. ಅವಳಿಗೆಲ್ಲ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅವಳು ಖಂಡಿತವಾಗ್ಲೂ ಬದಲಾಗ್ತಾಳೆ. ನಿಜ ಹೇಳು ಸಂಗೀತ, ನಿನಗೆ ಆ ನಂಬಿಕೆ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ಬದಲಾವಣೆ ಪ್ರಕೃತಿ ನಿಯಮ. ಕಾಲ ಕಾಲಕ್ಕೆ ಪ್ರಕೃತಿನೇ ಬದಲಾಗುವಾಗ ಇನ್ನು ಬುದ್ಧಿ ಇರೋ ಮನುಷ್ಯ ಬದಲಾಗೋದಿಲ್ವೇನಮ್ಮ? ಹಾಗಾದ್ರೆ ಹೇಳಮ್ಮ, ನಾನು ಬಯಸೋ ಬದಲಾವಣೆ ನಿನ್ನಲ್ಲಾಗೋದು ಯಾವಾಗ? ನನ್ನಲ್ಲಿ ಬದಲಾವಣೆನಾ? ಏನು ಹೇಳ್ತಿದ್ಯಮ್ಮ? ಅದು ನನ್ನ ಕನಸು. ನಿನ್ನ ವಯಸ್ಸಿಗೂ ಮೀರಿ ತೊಟ್ಟಿರೋ ವ್ಯಕ್ತಿತ್ವದ ಕಳಚಬೇಕು. ನಿನ್ನ ಎಲ್ಲ ಕಷ್ಟಗಳು ದೂರ ಆಗಬೇಕು. ಎಲ್ಲ ಹುಡುಗಿರ ಥರ ನೀನು ಸಂಭ್ರಮದಿಂದ ನಲಿಬೇಕು. ಅಮ್ಮ, ಈಗ ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ನಿನ್ನ ಚಂದ ನಾನು ನೋಡ್ತಾ ಇದ್ದೀನಲ್ಲಮ್ಮ. ಸಂಗೀತ, ನನಗೊಂದು ಮಾತು ಹೇಳು. ಏನಮ್ಮ? ಎಲ್ಲ ಹೆಣ್ಮಕ್ಳ ಥರ ನಿನಗೂ ಆಸೆ ಇಲ್ವೇನೆ? ಏನು ಹೇಳ್ತಿದ್ಯಮ್ಮ? ಗಂಡನ ಜೊತೆ ಸಂತೋಷವಾಗಿರಬೇಕು, ನಿಂದೇ ಆದ ಖಾಸಗಿ ಜೀವನ ನಡೆಸಬೇಕು, ನಿಂದೇ ಆದ ಕರಳು ಕುಡಿನ ಹೆತ್ತು ಹೊತ್ತು ಲಾಲ್ನೆ ಪಾಲನೆ ಮಾಡಬೇಕು ಅಂತ ನಿನಗೆ ಅನ್ಸಲ್ವೇನೆ? ಅವಳಿಗಿಂತ ದೊಡ್ಡವಳು ನೀನು, ನಿನಗಂತ ಆಸೆ ಇಲ್ವೇನೆ? ಅಮ್ಮ, ಅದು ಏನೋ ಮರ್ತಿದ್ದೀನಿ. ಒಂದು ನಿಮಿಷ. ಪಂಚಾಂಗ ಹಿಡ್ಕೊಂಡು ಏನು ನೋಡ್ತಾ ಇದ್ದೀರಾ? ನನ್ನ ಶ್ರಾದ್ದಕ್ಕೆ ಯಾವತ್ತು ಒಳ್ಳೆ ದಿವಸ ಅಂತ ನೋಡ್ತಾ ಇದ್ದೀನಿ. ಎಷ್ಟು ಅನ್ನಿ ಬಾಯಿ ತೆರೆದ್ರೆ ಯಾವಾಗಲೂ ಅಪಶಕನ ಮಾತೇ ನುಡಿಯೋದು. ಮತ್ತಿನ್ನೇನೆ? ಅಲ್ಲ ಕಣೆ, ಪಂಚಾಂಗ ನೋಡ್ಕೊಂಡು ಏನು ನೋಡ್ತಾರೆ ಅಂತ ನಿನಗೆ ಗೊತ್ತಿಲ್ವೇ? ನಿನಗೆ ಏನು ಗೊತ್ತಿಲ್ಲದ ಥರ ಮಾತಾಡಿದ್ರೆ ನಾನು ಹೀಗೆ ಮಾತಾಡೋದು. ನೋಡು, ಯಾವ ದಿನ, ಯಾವ ಗಳಿಗೆ, ಯಾವ ನಕ್ಷತ್ರದವರೆಗೆ ಶುಕ್ರ ದಶೆ ಕೈ ಹಿಡಿಯುತ್ತೆ ಅಂತ ನೋಡ್ತಾ ಇದ್ದೆ. ಇದನ್ನೇ ಮೊದಲೇ ಹೇಳಿದ್ರೆ ನಿಮ್ಮ ಬಾಯಿಂದ ಮುಚ್ಚುರ್ದು ಹೋಗ್ತಿತ್ತಾ? ರಂಗು, ಮರ್ತು ಹೋಗಿದ್ದ ಮುತ್ತಿನ ನೆನಪನ್ನ ಮತ್ತೆ ಎಳೆದು ತರ್ತಾ ಇದೆಯೇನೆ? ಈಗಲೂ ನಾನು ನಿನ್ನ ಮೇಲೆ ಮುತ್ತಿನ ಮಳೆ ಸುರಿಸ್ಬೇಕು ಅಂತ ಆಸೆ ಪಡ್ತಾ ಇದೀಯಾ? ನೀ ಹೂ ಅಂದರೆ ನಾನು ಈಗಲೂ ರೆಡಿನೇ. ಸಾಕು ಸಾಕು, ನಾಚಿಕೆ ಬಿಟ್ಟವ್ರು ಹಾಗೆ ಮಾತಾಡಬೇಡಿ. ಮಾತಲ್ಲಿ ಇಲ್ಲದೆ ಇರೋ ಅಕ್ಕರೆ ತೋರಿಸ್ತೀರ, ಆದರೆ ಮನಸ್ಸಲ್ಲಿ ಮಾತ್ರ ಬರ್ತಾ ಬರ್ತಾ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಇದೆ. ಲೇ, ನನ್ನ ಮನಸ್ಸು ಯಾವತ್ತೂ ನಿನ್ನ ವಿಷಯದಲ್ಲಿ ಬತ್ತದೇ ಇರೋ ಅಕ್ಷಯ ಪಾತ್ರ ಇದ್ದಾಗೆ ಕಣೆ. ನಿನ್ನ ಮೇಲಿನ ಪ್ರೀತಿ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಯಾವತ್ತೂ ಆಗೋದಿಲ್ಲ ಕಣೆ.
ಸ್ವಲ್ಪ ಈ ಕಡೆ ತಿರುಗಿ ನಾನು ನೋಡಿ. ಏನು ನೋಟ ನಿಂದು. ಎಲ್ಲಿ ನಿನ್ನ ಕೈ ಕೊಡು. ಕೊಡೆ ಕೈ ಹಿಡ್ಕೊಂಡು ಎಷ್ಟು ದಿವಸ ಆಯ್ತೆ ಲೇ. ನಾನು ನನ್ನ ಪ್ರೀತಿನ ರುಜುವಾತು ಮಾಡೋದಕ್ಕೆ ಏನು ಮಾಡಬೇಕು ಹೇಳ್ತೀಯ? ಈ ಪೂಸಿ ಹೊಡೆಯೋ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಏನೋ ಪಂಚಾಂಗ ನೋಡ್ತಿದ್ದೀರಲ್ಲ ಅಂತ ಕೇಳಿದ್ದಕ್ಕೆ ನನ್ನ ಶ್ರಾದ್ದಕ್ಕೆ ಅಂತ ಹೇಳಿ ಬಿಡ್ಬೋದಾ ನೀವು? ನೋಡೆ, ನನ್ನ ಸ್ವಭಾವ ನಿನಗೆ ಗೊತ್ತು ತಾನೆ. ನಾನು ಮಾತಾಡೋದು ಹಾಗೇನೆ. ನೋಡು, ಏನೋ ಬಾಯಿಗೆ ಬಂದಿದ್ದು ಒದರ್ಬಿಟ್ಟೆ. ಅದಕ್ಕೆ ನನ್ನ ಪ್ರೀತಿ ಕಮ್ಮಿ ಆಯಿತು ಅಂತ ನೀ ತಿಳ್ಕೊಂಬಿಡೋದ? ಸರಿ ನೋಡು, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ನ ಮಗ ಪಂಚು ಯಾವುದೋ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದಾನೆ. ಆ ಬಿಸ್ನೆಸ್ ಕೈ ಹಿಡಿಬೇಕು ಅಂತಂದರೆ ಒಂದು ವ್ಯಕ್ತಿನ ಇವತ್ತು ಬರೋಕ್ಕೆ ಹೇಳಿದ್ದಾನೆ. ನನ್ನ ಮಗ ನನ್ನ ಹತ್ರ ಬಂದು, ಅಪ್ಪ ನಾನು ಆ ವ್ಯಕ್ತಿನ ಯಾವ ಗಳಿಗೆಯಲ್ಲಿ ನೋಡಿದ್ರೆ ನನಗೆ ಒಳ್ಳೇದಾಗುತ್ತೆ, ಸ್ವಲ್ಪ ನೋಡಿ ಹೇಳ್ತೀರಾ ಅಂದೆ. ಅದಕ್ಕೆ ಪಂಚಾಂಗ ನೋಡ್ತಿದ್ದೆ ಕಣೆ. ಇಷ್ಟೇ ಕಣೆ. ಸಮಾಧಾನ ಆಯ್ತಾ? ಇನ್ನೂ ಮನ್ಸ್ಕೊಂಡಿದೆಯಲ್ಲೇ? ಸ್ವಲ್ಪ ನಗೆ. ಹಾಗೆ ನಗು. ಅಪ್ಪಾಜಿ, ಒಳ್ಳೆ ಟೈಮ್ ನೋಡಾಯ್ತಾ? ನೋಡಿದ್ದೀನಿ ಮಗನೇ. ನೋಡು, ಇವತ್ತು ರಾಹುಕಾಲ ಕಳೆದ ಮೇಲೆ ಯಮಗಂಡ ಕಾಲ ಶುರುವಾಗೋದಕ್ಕೆ ಮುಂಚೆ 12ರಿಂದ 1:30 ಒಳಗೆ ನಿನ್ನ ನಕ್ಷತ್ರಕ್ಕೆ ಬಲ ಕೊಡುವಂಥ ಪ್ರಶಸ್ತವಾದ ಸಮಯ ಇದೆ. ಆ ಸಮಯದಲ್ಲಿ ನೀನು ಏನು ಮಾಡಿದ್ರೂ ಗುರುಕೃಪೆ ನಿನ್ನ ಮೇಲೆ ಇರುತ್ತೆ ಕಣೋ. ಅಷ್ಟೇ ಅಲ್ಲ ಕಣೋ, ನಿನ್ನ ಹೆಂಡ್ತಿನ ಶನಿದೇವರ ದೇವಸ್ಥಾನ ಕಳಿಸಿದ್ದೀನಿ, ಅಭಿಷೇಕ ಮಾಡಿಸ್ಕೊಂಬ ಅಂತ. ಒಂದು ಕಡೆ ಗುರುಕೃಪೆ, ಇನ್ನೊಂದು ಕಡೆ ಶನಿದೇವರ ಅನುಗ್ರಹ. ಇವತ್ತು ಆಗದೇ ಇರೋ ಕೆಲಸ ಎಲ್ಲ ಆಗೋಗುತ್ತೆ ಕಣೋ. ಧೈರ್ಯವಾಗಿ ಹೋಗ್ಬಿಡ್ಬ. ಜಯ ಇವತ್ತು ನಿನಗೆ ಕಟ್ಟಿಟ್ಟು ಬುತ್ತಿ ಕಣೋ. ಸಂತೋಷ ಅಪ್ಪಾಜಿ. ಏಯ್, ಸಂತೋಷ ಅಂತ ಖಾಲಿ ಮಾತಲ್ಲಿ ಹೇಳಿ ಮುಗಿಸ್ಬೇಡ. ಕೆಲಸ ಆದಮೇಲೆ ಸ್ವೀಟ್ ಸಮೇತ ಮನೆಗೆ ಬರಬೇಕು, ಗೊತ್ತಾಯ್ತಾ? ಖಂಡಿತ ಅಪ್ಪಾಜಿ. ಲೋ ಕೇಳ ಇಲ್ಲಿ ಮುಂಡೆದೆ ನೋಡು, ಸ್ವೀಟ್ ತರ್ತೀಯಲ್ಲ, ಸಿಕ್ಕಿದ ಕಚರ ಸ್ವೀಟ್ ಎಲ್ಲ ತಗೊಂಡು ಬರಬೇಡ. ಅಪ್ಪಟ ದೇಸಿ ತುಪ್ಪದಲ್ಲಿ ಮಾಡಿರೋದು, ಅದರಲ್ಲೂ ಆಕಳ ತುಪ್ಪ ಹಾಕಿ ಮಾಡಿರೋದೇ ಆಗಿರಬೇಕು. ಮಾತು ಅಂದ್ರು ಅದು ಮಾತು ಕಣೆ. ನನ್ನ ಹೆಂಡತಿ ಅದಕ್ಕೂ ಸಾರ್ಥಕ ಆಯಿತು. ಆಯ್ತಮ್ಮ, ನೀನು ಇಷ್ಟಪಡೋ ಸ್ವೀಟೇ ತಗೊಂಡು ಬರ್ತೀನಿ. ಅಪ್ಪಾಜಿ, ನನಗೆ ಆಶೀರ್ವಾದ ಮಾಡಿ. ವಿಜಯೀ ಭವ, ದಿಗ್ವಿಜಯೀ ಭವ. ಹೋಗ್ಬಾ ಮಗರೇ. ನೀವು ಆಶೀರ್ವಾದ ಮಾಡಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾರಪ್ಪ. ಸರಿ ಅಮ್ಮ. ಅಪ್ಪಾಜಿ, ನಾ ಹೊರಡ್ತೀನಿ. ಆಯ್ತು. ಲೇ ರಂಗು, ನೋಡೇ, ನನ್ನ ಮಗ ಹೋಗೋ ಉತ್ಸಾಹ ನೋಡ್ತಾ ಇತ್ತು ಅಂತಂದರೆ ಇವತ್ತಲ್ಲ ನಾಳೆ ಅವನು ಟಾಟಾ ಬಿರ್ಲಾನೇ ಮೇಯಿಸ್ಬಿಡ್ತಾನೋ ಏನೋ. ಬಂದ್ಯಾ? ಬಾ. ಕೂತ್ಕೋ. ಪರವಾಗಿಲ್ಲ. ಅಕ್ಕ ಅಕ್ಕ. ಓ ಪದ್ದಿ, ಅಮ್ಮವ್ರೆ ನೀವಾ? ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಅಮ್ಮವ್ರೆ. ಇದು ನಿಮ್ಮನೇನಾ? ಹೌದು. ಯಾಕೆ ಆಶ್ಚರ್ಯ ಆಗ್ತಿದೆಯಾ? ಬೇರೆ ಯಾರೋ ಮನೆ ಕೆಲಸಕ್ಕೆ ಕರೆದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಅಮ್ಮವ್ರೆ. ಮನೆ ಕೆಲಸ ಮಾಡೋದಕ್ಕೆ ನಮ್ಮ ಮನೇಲಿ ಬೇರೆ ಜನ ಇದ್ದಾರೆ. ನೀನೇನು ಕರೆಸಿರೋದು ಅದಕ್ಕಲ್ಲ. ಮತ್ತೆ ನೋಡು, ಇವಳು ರಾಜಿ ಅಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನೀನು ಇವಳನ್ನ ಕರ್ಕೊಂಡು ಹೋಗಿ ಜಯರಾಮ್ ಅವ್ರಿಗೆ ಪರಿಚಯ ಮಾಡಿಕೊಡು. ಆ ಮನೆಗೆ ಅಡುಗೆಯವ್ರು ಬೇಕಂತಲ್ಲ. ನಿಜ, ಗಿರ್ಜಮ್ಮ ಅವರು ನನಗೂ ಹೇಳಿದರು. ನೀವೇ ಯಜಮಾನ್ರ ಹತ್ರ ಮಾತಾಡ್ಬೋದಿತ್ತಲ್ಲ ಅಮ್ಮವ್ರೆ. ನಿಮ್ಮ ಕಡೆಯವರು ಅಂತ ಹೇಳಿದಿದ್ರೆ ಯಜಮಾನ್ರು ಖಂಡಿತ ಒಪ್ಕೋತಾ ಇದ್ರು. ನನ್ನನ್ನು ಅಷ್ಟು ದೂರದಿಂದ ಕರೆಸೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಿಜ. ಆದರೆ ಇವಳು ನನ್ನ ಕಡೆಯಿಂದ ಬಂದವಳು ಅಂತ ಆ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು.
ಏನಾಗುತ್ತಮ್ಮವ್ರೆ? ಏಯ್, ಹೇಳದಷ್ಟು ಕೇಳು. ಇದಾಗುತ್ತೆ ಅದಾಗೋದಿಲ್ಲ ಅದೆಲ್ಲ ಇಲ್ಲಿ ಮಾತಾಡಬೇಡ. ತೆಪ್ಪಗೆ ಇವಳನ್ನು ಕರ್ಕೊಂಡೋಗೋದು ಕಲಿ. ನೀವು ಮಾತಾಡ್ತಿರೋದೆಲ್ಲ ನೋಡಿದ್ರೆ ಇವಳನ್ನ ಆ ಮನೇಲಿ ಬಿಟ್ಟು ಏನೋ ಮಾಡಿಸೋ ಥರ ಇದ್ದೀರಾ. ಅಂತ ಯಾವುದೇ ಜವಾಬ್ದಾರಿನ ನನ್ನ ತಲೆಗೆ ಹೊಸಬೇಡಿ ಅಮ್ಮವ್ರೆ. ಅಲ್ಲಿ ಮುಸುರೆ ತಿಕ್ಕೊಂಡು ಬಟ್ಟೆ ಹೋಗ್ಕೊಂಡು ಇರೋಳು ನಾನು. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಮ್ಮವ್ರೆ. ರಾಜಿ, ಬಿಡು ಬಿಡು ಅಂತ ಹೇಳ್ತಿದ್ದಾಳಲ್ಲ, ಇನ್ನೂ ಯಾಕೆ ಸುಮ್ಮನೆ ಇದೆಯಾ? ಅಜ್ಜಿ. ಸಂತೋಷ್, ಬಾಪ್ಪ. ಏನಪ್ಪ? ಅಜ್ಜಿ, ಅದು ಯಾಕೋ ಸಂತೋಷ್, ಏನಾಯ್ತು? ನಾವೆಲ್ಲ ಮನೇಲಿ ಇಷ್ಟು ಖುಷಿ ಖುಷಿಯಾಗಿರುವಾಗ ನಿಂಗೇನಾಗಿದೆಯೋ? ನಿಜ ಹೇಳಬೇಕು ಅಂತಾನೆ ಬರೆದಾಗಿದ್ದ ನಮ್ಮ ಮನಸ್ಸಿಗೆ ಸಿತಾರ ತಾಯಿ ಆಗ್ತಿದ್ದಾಳೆ ಅಂತ ಕೇಳಿ ಅಮೃತ ಸಿಂಚನ ಮಾಡಿದಾಗ ಆಯ್ತು ಕಣೋ. ನಾನಂತೂ ನನ್ನ ಮೊಮ್ಮಗನ ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಆ ಮಗು ಹುಟ್ಟಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಈ ಮನೆ ತುಂಬ ಓಡಾಡ್ತಾ ಇರೋದನ್ನ ನೋಡಿದ್ರೆ ಆಹಾ, ಎಂಥ ಹಬ್ಬ, ಏನು ಸಂಭ್ರಮ ಅಲ್ವೇನೋ? ಸಾರಿ ಅಜ್ಜಿ, ನಿಮ್ಮ ಆಸೆ ಈಡೇರೋದಿಲ್ಲ. ಏನ್ ಹೇಳ್ತಿದೀಯ ಸಂತೋಷ ನೀನು? ಯಾಕೆ ಅಪಶಕನ ಮಾತಾಡ್ತಾ ಇದೀಯಾ? ಸಿತಾರಂಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಮಗು ಹೇಗಜ್ಜಿ ಈ ಮನೇಲಿ ಹುಟ್ಟುತ್ತೆ? ಅದು ಹೇಗೆ ಓಡಾಡ್ಕೊಂಡಿರುತ್ತೆ? ಅಂದ್ರೆ ಅವಳು ಅದೇ ಹಠನ ಮುಂದುವರಿಸ್ತಾ ಇದ್ದಾಳೆ ಏನು? ಅವಳು ಈ ಮನೇಲಿ ಇರೋದಕ್ಕೆ ಒಪ್ಕೋತಾ ಇಲ್ಲ. ಮನೆ ಬಿಟ್ಟು ಹೊಟ್ಟೋಗೋಣ ಅಂತ ಹೇಳ್ತೀಯಾಳೆ. ನೀನೇನು ಹೇಳ್ತೀಯ ಅದನ್ನು ಹೇಳು. ಅಜ್ಜಿ, ಈ ಸ್ಥಿತಿಲಿ ಹೆಂಡ್ತಿನ ಬಿಟ್ಟು ನಾನಾದರೂ ಹೇಗಿರಲಿ? ನನಗೂ ಅವಳು ಹೇಳಿದ್ದೆ ಸರಿ ಅನಿಸ್ತಾ ಇದೆ. ಸರಿ ಹೋಯ್ತು. ನಿಮಗೆ ಈ ಮನೆ ನಂಟು ಬೇಡ ಅಂದರೆ ನನ್ಗೆ ಯಾಕೋಬೇಕು ಈ ಮನೆ ಉಸಾಬರಿ? ಆವತ್ತೇ ನಾನು ಹೇಳಿದೆ, ನನ್ನ ಪಾಡಿಗೆ ನಾನು ಊರಿಗೆ ಹೋಗ್ತೀನಿ, ನಾನು ಬಿಟ್ಬಿಡಿ ಅಂತ. ಏನೋ ಹಾರಾಟ ಹೋರಾಟ ಮಾಡ್ತೀವಿ ಅಂತ ನನ್ನ ತಡೆದು ನಿಲ್ಲಿಸಿದ್ದು ನೀನು ನೀನು ಹೆಂಡ್ತಿ ತಾನೆ? ನಿಮ್ಮ ಮುಖ ನೋಡಿಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಇಲ್ಲಿರೋಣ ಅಂದರೆ ಈಗ ನಮ್ಮನೆ ನಡು ನೀರಿನಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಾ? ಸಂತೋಷ, ಇಲ್ಲಿ ಕೇಳೋ, ಇಂಥ ಪರಿಸ್ಥಿತಿಲಿ ಅವಳನ್ನು ಕರ್ಕೊಂಡು ಎಲ್ಲಿಗೆ ಅಂತ ಹೋಗ್ತೀಯೋ? ನೋಡೋ, ಈ ಮನೆ ನಿಂದು, ಇಲ್ಲಿರೋ ಸಂಪೂರ್ಣ ಹಕ್ಕು ನಿನಗಿದೆ. ನೀನ್ ತಂದೆ ಅವಳ ತಾಯಿ ಆಗ್ತಿದ್ ಮಾತ್ರಕ್ಕೆ ಆ ಮಗು ಮೇಲೆ ನಿಮಗೆ ಮಾತ್ರ ಅಧಿಕಾರ ಇರುತ್ತೆ ಅಂತ ತಿಳ್ಕೊಬೇಡಿ. ಹುಟ್ಟೋ ಮಗು ಈ ಮನೆ ವಾರಸ್ದಾರ, ನಮ್ಮೆಲ್ಲರ ಕಣ್ಮಣಿ. ನೀನೇನಾದ್ರೂ ಹುಡುಗ ಬುದ್ಧಿ ತೋರಿಸಿ ನಾಳೇನಾದ್ರೂ ಗರ್ಭಿಣಿಗೆ ಮಗುಗೆ ಹೆಚ್ಚು ಕಡಿಮೆ ಆದ್ರೆ
ನಿಮ್ಮಪ್ಪ ಹೊತ್ಕೊಂಡಿರೋ ಅಪವಾದಕ್ಕಿಂತ 3 ಪಟ್ಟು ಅಪವಾದನ ನೀನು ಹೊತ್ಕೋಬೇಕಾಗತ್ತೆ. ಹುಷಾರು. ಅತ್ತೆ, ಇವಾಗ ಮನೆ ಬಿಟ್ಟು ಹೋಗೋದು ಬೇಡ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಒಪ್ಪೋದಿಲ್ಲ. ಸಂಬಂಧಗಳು ಇದೆಲ್ಲದಕ್ಕಿಂತ ಹೆಚ್ಚಿನದು ಸಂತೋಷ್. ಇದನ್ನ ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀನು? ಸೀತು ತಾಯಿ ಆಗ್ತಿದ್ದಾಳೆ ಅಂತ ಡಾಕ್ಟ್ರ್ ಹೇಳ್ತಿದ್ದಾಗೆ ನಿಮ್ಮ ಅಪ್ಪನ ಕಣ್ಣಲ್ಲಿ ಮಿಂಚು ನೋಡಿದ್ಯಾ? ಸಂತೋಷದಿಂದ ಕಣ್ಣೀರು ಹಾಕೋದೊಂದು ಬಾಕಿ. ನಿನಗಿಂತ ನೀನು ತಂದೆ ಆಗ್ತಾ ಇರೋದು ನಿಮ್ಮ ತಂದೆಗೆ ಎಷ್ಟು ಖುಷಿ ಕೊಡ್ತಾ ಇದೆ ಗೊತ್ತಾ? ಆ ಖುಷಿಯಿಂದ ಅವರನ್ನು ವಂಚಿಸೋದು ಮಹಾ ಅಪರಾಧ ಕಣೋ. ಮಾತಲ್ಲಿ ಬೇಡ ಅಂದ್ರು ರಕ್ತ ಸಂಬಂಧನ ಹರ್ಕೊಂಡು ಹೋಗಕ್ಕಾಗಲ್ಲ ಕಣೋ. ಮನೆ ಬಿಟ್ಟು ಹೋಗ್ತೀವಿ ಅಂತ ಸಂಭ್ರಮ ಪಡ್ತಾ ಇರೋ ನಿನ್ನ ತಂದೆಗೆ ಹೇಳಿ ನೋಡು, ಅವ್ರಿಗೆ ಎಂತ ಆಘಾತ ಆಗುತ್ತೆ ಗೊತ್ತಾ? ಎದೆ ಹುಡ್ಕೊಂಡು ಸಾಯ್ತಾರೆ ಕಣೋ. ಅಜ್ಜಿ, ವಾಸ್ತವನೇ ಹೇಳ್ತಾ ಇದ್ದೀನಿ. ನಿನ್ನ ಹೆಂಡತಿ ಹೇಳಿದ್ಲು ಅಂತ ನಿನ್ನ ತಂದೆನ ದೂರ ಮಾಡ್ಕೋಬೇಡ ಕಣೋ. ನಿನ್ನ ಹೆಂಡತಿ ಹತ್ರ ನಾವು ಮಾತಾಡ್ತೀವಿ ಕಣೋ. ಸರಿ ಅಜ್ಜಿ. ಅಮ್ಮ, ಹೂ ಅಂತ ಒಂದು ಮಾತು ಹೇಳ್ಬಿಡಿ, ಇವಳನ್ನ ಇಲ್ಲೇ ಸೀಳ್ಬಿಡ್ತೀನಿ. ಇವಳನ್ನ ಸೀಳು ಹಾಕಿದ್ರೆ ಏನು ಪ್ರಯೋಜನ ರಾಜಿ? ಹಾಗೆ ಸೀಳು ಹಾಕೋದೇ ಆದರೆ ಇವಳು ತಮ್ಮನ ಸಿಗದು ಹಾಕು. ಅಯ್ಯೋ ಅಮ್ಮ, ನನ್ನ ತಮ್ಮನ ಮಾತ್ರ ಏನು ಮಾಡಬೇಡಿ. ನನಗಿರೋನು ಒಬ್ಬನೇ ತಮ್ಮ. ಅವನ ತಂಟೆಗೆ ಮಾತ್ರ ಹೋಗ್ಬೇಡಿ ಅಮ್ಮವ್ರೆ. ನೀವು ಹೇಳ್ದಂಗೆ ಕೇಳ್ತೀನಿ ಅಮ್ಮವ್ರೆ, ನೀವು ಹೇಳ್ದಂಗೆ ಕೇಳ್ತೀನಿ. ನಿಮಗೆಲ್ಲ ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿಬೇಕು. ಮೂಗು ಹಿಡ್ಕೊಂಡ್ರೆ ಬಾಯಿ ಬಿಡಲೇಬೇಕು. ಪದ್ದಿ, ನಾವು ಹೇಳಿದ ಮಾತನ್ನ ನೀನು ಆಗಲೇ ಒಪ್ಕೊಂಡಿದ್ರೆ ಈಗ ಒದೆ ತಿನ್ಬೇಕಾಗಿರ್ಲಿಲ್ಲ. ಅಮ್ಮವ್ರೆ, ದಯವಿಟ್ಟು ನನ್ನ ತಮ್ಮನ್ನ ಏನು ಮಾಡಬೇಡಿ. ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ಹೇಳಿದ್ದೀನಲ್ಲ. ಪದ್ದಿ, ನೀ ನಮ್ಮ ದಾರಿಗೆ ಬಂದಮೇಲೆ ನಾವು ನಿನ್ನ ತಮ್ಮನ ತಂಟೆಗೆ ಯಾಕೆ ಹೋಗಲಿ? ನೋಡು, ನಾನು ಏನೇ ಹೇಳಿದ್ರು ಜಯರಾಮ್ ಅವರು ನನ್ನ ಮಾತನ್ನ ತೆಗೆದು ಹಾಕೋದಿಲ್ಲ. ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಇದೆ. ನಿನಗೆ ಗೊತ್ತು, ನಾನು ಅವ್ರನ್ನ ಮದುವೆ ಆಗಿ ಆ ಮನೆ ಯಜಮಾನಿ ಆಗಬೇಕಾಗಿತ್ತು. ಆದರೆ ಆ ಸಂಗೀತ ನನ್ನ ಎಲ್ಲ ಕನಸುಗಳನ್ನು ನುಚ್ಚು ನೂರು ಮಾಡಿಬಿಟ್ಟು. ನನ್ನ ದ್ವೇಷ ಏನೇ ಇದ್ದರೂ ಅದು ಸಂಗೀತದ ಮೇಲೆ ಮಾತ್ರ. ಅಂದರೆ ಸಂಗೀತ ಅಮ್ಮವ್ರನ್ನ ಹೆದರಬೇಡ. ಅವಳನ್ನ ಕೊಲ್ಲೋ ಮನಸ್ಸು ನಮಗಿಲ್ಲ. ಅವಳನ್ನ ಆ ಮನೆ ಬಿಟ್ಟು ಓಡಿಸ್ಬೇಕು, ಅಷ್ಟೇ ನಮ್ಮ ಗುರಿ. ನೋಡ್ಬದ್ದಿ, ನಾವು ಕೊಲೆಗಡಕರಲ್ಲ. ಅನ್ಕೊಂಡಿದ್ದು ನಡೀದೇ ಇದ್ದಾಗ ಆ ಕೋಪ ಅಸಹನೆ ಎಂಥವ್ರನ್ನ ಬೇಕಾದರೂ ಬದಲಾಯಿಸು. ವಿಷಯಕ್ಕೆ ಬರೋಣ. ಈ ರಾಜಿ ನಮ್ಮ ಕಡೆಯೊಳಗಾಗಿ ಆ ಮನೇಲಿ ಇರ್ತಾಳೆ. ನಿನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನಂಬಿದ್ರೆ ಪ್ರಾಣ ಕೊಡ್ತೀವಿ, ಮಾತಿಗೆ ತಪ್ಪಿದ್ರೆ ಅದೇ ಪ್ರಾಣನ ತೆಗಿತೀವಿ. ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ, ನಿನ್ನಿಂದ ನಮ್ಮ ಕೆಲಸಕ್ಕೆ ಯಾವುದೇ ತೊಂದರೆ ಆಗದಿದ್ರೆ ನಮ್ಮಿಂದ ನಿನಗೂ ಯಾವುದೇ ತೊಂದರೆ ಆಗೋದಿಲ್ಲ.
ಕೇಳದ ಹಾಗೆ ಕಂಡ್ರು ಕಾಣದ ಹಾಗೆ ತೆಪ್ಪಗಿದ್ದು ಬಿಡಬೇಕು. ಸದ್ಯಕ್ಕೆ ಈ ಹಣ ತಗೋ. ಅಯ್ಯೋ ಬೇಡ ಅಮ್ಮವ್ರೆ. ತಗೋ. ನೋಡು, ನಿನ್ನ ಸಹಾಯಕ್ಕೆ 10ರಷ್ಟು ಪ್ರತಿಫಲನ ನಾನು ಕೊಡ್ತೀನಿ. ಒಬ್ಬನೇ ತಮ್ಮ ಅಂತ ಹೇಳಿದ್ಯಲ್ಲ, ಅವನು ಎಷ್ಟು ಓದ್ತಾನೋ ಓದಿ, ಅವನ ಖರ್ಚನ್ನೆಲ್ಲ ನಾನೇ ನೋಡ್ಕೋತೀನಿ. ಸದ್ಯಕ್ಕಿದೆ ಇಟ್ಕೊ.